ಇವತ್ತು ಸತ್ತೋಗಿದ್ದು ಮಾತ್ರ ಭಾರಿ ಬೇಜಾರಾಗೋಯ್ತು. ಒಂಥರ ಮೈಂಡೇ ಸರಿ ಇಲ್ಲ ಇವತ್ತೆಲ್ಲ, ಅಷ್ಟು ಬೇಜಾರಾಗೋಯ್ತು. ಚೆನ್ನಾಗಿದೆ ಅಲ್ಲ, ಫ್ರೆಶ್ ಆಗಿದ್ದಿರೋದು. ಸ್ನಾನ ಮಾಡ್ಕೊಂಬರಕ್ಕೆ ಹೋಗಿದ್ದೀನಿ. ನನ್ನ ಬಾಕ್ಸ್ಗಳೆಲ್ಲ ಎತ್ಕೊಂಡು ಹೋಗಿದ್ದಾನೆ, ಹೊಸ ಬಾಕ್ಸು. ಎಲ್ಲ ನನ್ನ ಬಾಕ್ಸು ಎಲ್ಲಿ ಕೊಡು, ನನ್ನ ಬಾಕ್ಸ್ ಯಾವ್ಯಾವ ತಗೊಂಡಿದ್ಯಾ ಎಲ್ಲ ತಗೊಂಡೋಗಿ ಒಳಗಡೆ ಇಡು, ಮರ್ಯಾದೆ. ಅದೆಲ್ಲ ಬೇಡ ನನಗೆ, ನನ್ನ ಬಾಕ್ಸ್ಗಳು ಕೊಡು. ಆ ಹಾರ್ಟ್ ನೀನೇ ಇಟ್ಕ. ಅದೆಂಥದ್ದು ತೋರಿಸ್ತಲ್ಲ ಅದು, ಏನದು ಹಾರ್ಟು? ಯಾರ ಹಾರ್ಟ್ ಅದು? ಏಕೆ ಬಾಕ್ಸ್ಗಳು ತಗೊಂಡಿದ್ಯಲ್ಲ ಅದಕ್ಕ? ಅಲ್ಲಿ ಈಗ ಅಷ್ಟೊಂದು ಬಾಕ್ಸಲ್ಲಿ ಒಂದು 4 ಇದಾವೆ ಅಷ್ಟೇ ಅಲ್ಲಿ. ಆಯಿತು, ಇವತ್ತು ಒಂದಿನ ಇಟ್ಕ. ಏನು ಇಟ್ಕೊಂಡಿದ್ಯಾ ತೋರಿಸೋದ್ರೊಳಗೆ? ತೋರಿಸು. ಈಹಿ ಅನ್ವಂತಿತ್ತು. ಏಯ್ ಇಡು ಅಲ್ಲಿ, ಇಷ್ಟೊತ್ತಲ್ಲಿ ತಿನ್ನಬಾರ್ದು. ಅಲ್ಲಿಡು. ಇವತ್ತು ಒಂದಿನ ಇಟ್ಕೊಳ್ಳೋಕ್ಕಷ್ಟೇ ಅದು, ಆಯಿತಾ? ಹಾಂ, ನಾಳೆಯಿಂದ ಮರ್ಯಾದೆಯಿಂದ ತಗೊಬಂದು ಇಡಬೇಕು ಬಾಕ್ಸ್ಗಳನ್ನ. ನಿನ್ನ ನಮ್ಮಿಲಿ ನೋಡಿ ಮರಿ ಯಾಕಪ್ಪ? ಅಯ್ಯೋ, ಇಲ್ಲಿ ಏನಾಗಿದೆ ನಮ್ಮ ಇಲ್ಲಿಗೆ ಅಂದರೆ ಚಿಕ್ಕದು ರ್ಯಾಷಸ್ ಥರ ಆಗಿತ್ತು. ಅದಕ್ಕೆ ಕೂದಲನ್ನ ರಿಮೂವ್ ಮಾಡಿಸ್ಕೊಂಬಂದಿದ್ರು. ಅದು ರಿಮೂವ್ ಆಗಿರೋ ಜಾಗದಲ್ಲಿ ಕಡ್ತಾ ಬರುತ್ತಲ್ಲ, ಅದನ್ನು ಬಾಯಲ್ಲಿ ಕಚ್ಕೊಂತಿದ್ಲು ಅಂತ ಅದನ್ನು ತಗೊಂಬಂದು ಹಾಕಿದ್ದೀವಿ. ಇದೇನೋ ಹೇಳ್ತಾರಪ್ಪ ಇದಕ್ಕೆ, ಅದೇನೋ ಕಾಲರ್ ಅಂತ ಏನೋ ಹೇಳ್ತಾರೆ. ಅದು ಹಾಕ್ದಾಗಂತೂ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ಲು. ಮತ್ತು ಕತ್ನ ಆ ಕಡೆ ಈ ಕಡೆನೇ ಆಡಿಸ್ತಾ ಇಲ್ಲ. ಅವಳಿಗೇನೋ ಬೇರೆ ಥರ ಫೀಲ್ ಆಗ್ತಾ ಇದೆ ಅನಿಸುತ್ತೆ. ನಮಗೆ ನೋಡೋಕ್ಕೆ ಕ್ಯೂಟಾಗಿತ್ತು, ಅವಳಿಗೆ ಹಿಂಸೆ ಆಯ್ತೇನೋ. ಹಿಂಸೆ ಆದರೂ ಪರವಾಗಿಲ್ಲ. ಮತ್ತೆ ಏನಾದರೂ ಕಿತ್ಕೊಂಡು ಗಾಯ ಏನಾದರೂ ದೊಡ್ಡದು ಮಾಡ್ಕೊಂಡ್ರೆ ಮತ್ತೆ ಅವಳೇ ನರಳಾಡೋದು, ನೋಡೋಕ್ಕಾಗಲ್ಲ. ಬಟ್ ತುಂಬ ಆ್ಯಕ್ಟಿವ್ ಆಗಿದ್ದಾಳೆ. ಚಿಕ್ಕದು ಗುಳ್ಳೆ ಥರ ಆಗಿತ್ತಷ್ಟೇ, ಅಲ್ಲಿ ರ್ಯಾಷಸ್ ಥರ ಗುಳ್ಳೆ ಆಗಿ ಸ್ಕಿನ್ ಮೇಲೆ ಸ್ವಲ್ಪ ರ್ಯಾಷಸ್ ಥರ ಆಗಿತ್ತು. ಈ ಥರ ಮಲಗಿರೋಳು ಬೇಜಾರಾಗಿದ್ಲು. 1-2 ದಿನ ಎಲ್ಲರ ಮೇಲೂ ಸಿಟ್ಟು ಬಂದಿತ್ತು ಅವಳಿಗೆ, ಇದು ಹಾಕಿ ಕೂರಿಸಿದ್ದೀವಲ್ಲ ಅಂತ. ಏನೂ ಮಾಡೋಕ್ಕಾಗಲ್ಲ. ಪೆಟ್ಸ್ನ ಸಾಕಿದ್ಮೇಲೆ ಇವೆಲ್ಲ ಕಾಮನ್. ಇದೊಂದು ಸಿಚುವೇಶನ್ ನೋಡಿ, ನಮ್ಮಮ್ಮ ಹೇಳ್ತಾನೆ ಇದ್ಲು ಎಲ್ಲರ ಜೊತೆನೂ ಜಗಳ ಕಾಯ್ತಾನೆ ಇತ್ತೀಚೆಗೆ ಅಂತ. ಮಿಲಿ ಜೊತೆನೂ ಬಿಡದೆ ಜಗಳ ಕಾಯ್ತಾ ಇದ್ದಾನೆ. ಎಷ್ಟು ಕಾಣಿಸ್ತಾ ಇದೆಯೇನೋ ಗೊತ್ತಿಲ್ಲ. ಇಲ್ಲಿ ನಾಯಿಗಳು ಓಡ್ತಾ ಇದೆ ನೋಡಿ, ಜಾಲಿ ಪಾಪ. ನಾನಿಲ್ಲಿ ಮಿಲಿ ಇಟ್ಕೊಂಡು ನಿಂತಿದ್ದೀನಿ ಅಂತ ಅವನು ಓಡಿಸ್ತಾ ಇದ್ದಾನೆ ಈ ಕತ್ಲೆಲ್ಲೂ. ಕಾಣಿಸ್ತಾ ಇದ್ದಾವೆ, ಇಲ್ಲಿ ಓಡ್ತಾ ಇದೆ ನೋಡಿ. ಈಗ ಹಾಸನ ಹೊರಟಿದ್ದೀನಿ. ಯಾಕೆ ಏನೇನು ಕೆಲಸ ಇದೆ ಎಲ್ಲ ಹೋದ್ಮೇಲೆ ನೋಡೋಣ. ಮುದ್ದುಗೆ ಪೇರೆಂಟ್ಸ್ ಮೀಟಿಂಗ್ ಇದೆ, ಅದಕ್ಕೋಸ್ಕರ ಅಂತಲೇ ಮೇಯ್ನ್ ಹೊರಟಿರೋದು. ಅದ್ರ ಜೊತೆಗೆ ಸ್ವಲ್ಪ ಚಿಕ್ಕ ಪುಟ್ಟ ಶಾಪಿಂಗ್ ಇದೆ, ಅದನ್ನು ಮುಗಿಸ್ಕೊಂಡು ಮನೆಗೆ ಬರೋಣ. ಬಸ್ ಸ್ಟ್ಯಾಂಡಲ್ಲಿ ಕೂತಿದ್ದೀನಿ. 1 ಅವರ್ ಮೇಲಾದರೂ ಬಸ್ಸೇ ಬರಲಿಲ್ಲ. ನಾನು ಶಟ್ಲ್ ಬಸ್ಸಿಗೆ ಕಾಯ್ತಾ ಇದ್ದೆ. ನಾವೇನಾದರೂ ಎಕ್ಸ್ಪ್ರೆಸ್ಗೆ ಹೋಗ್ಬಿಟ್ರೆ ಹೊಸ ಬಸ್ ಸ್ಟ್ಯಾಂಡ್ಗೆ ಹೋಗುತ್ತೆ, ಮತ್ತು ಅಲ್ಲಿಂದ ಡಬಲ್ ಕೆಲಸ. ಅದಕ್ಕೆ ಶಟ್ಲ್ ಬಸ್ಗೆ ಹೋಗೋಣ ಅಂತ ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ 1 ಅವರ್ ಮೇಲಾಯಿತು ಬಸ್ ಬಂದಿದ್ದು. ಹೆಂಗೋ ಅಂತೂ ಇಂತೂ ಬಂತು ಕೊನೆಗೆ. ನನ್ನ ಫ್ರೆಂಡ್ ಪಾಪು ನೋಡೋಕ್ಕೆ ಹೋಗಬೇಕು, ಅದಕ್ಕೆ ಒಂದು ಜೊತೆ ಬಟ್ಟೆ ತೊಗೊಳ್ಳೋಣ ಅಂತ ಬಂದಿದ್ದೀನಿ. ಗಂಡು ಮಗು, ಏನು ಸಿಗುತ್ತೆ ನೋಡೋಣ. ಬರಬೇಕು. ಒಂದು ಪುಟಾಣಿ ಪಾಪು ಕೃಷ್ಣನ್ ಡ್ರೆಸ್ ಎಷ್ಟು ಚೆನ್ನಾಗಿದೆ ನೋಡಿ. ಆದರೆ ಸ್ವಲ್ಪ ದೊಡ್ಡ ಮಕ್ಳಿಗೆ 1 ವರ್ಷದ ತಗೊಂಡಾಯ್ತು. ಈಗ ಹೆಣ್ಮಕ್ಳಿಗೆ ತುಂಬ ಆಪ್ಷನ್ಸ್ ಇದೆ. ಗಂಡು ಮಕ್ಳಿಗೆ ಬಟ್ಟೆ ಟೀತರ್ ಬಿಟ್ಟರೆ ಇನ್ನೇನೂ ಇಲ್ಲ. ಟೀತರ್ಗೆ ಇನ್ನೂ ತುಂಬ ದೊಡ್ಡವನಾಗಬೇಕೇನೋ ಅವನು, ಅದಕ್ಕೆ ಇದೊಂದು ಸಾಕು ಅಂತ ಬಂದೆ. ಮುಗೀತು ಪೇರೆಂಟ್ಸ್ ಮೀಟಿಂಗು, ಹೋಗ್ತಾ ಇದ್ದೀವಿ ಇವಾಗ. ಒಂದಷ್ಟು ಗುಣಗಾನ ಮಾಡಿದ್ರು, ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಟಿದ್ದೀವಿ ಮತ್ತೆ. ಇವತ್ತು ಹಾಸನಲ್ಲಿ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ. ಅದು ಒಂದು ಕಾನ್ಫಿಡೆನ್ಷಿಯಲು. ಇನ್ನು ಬ್ಲೌಸಿಗೆ ಇಸ್ಕೊಬರಕ್ಕೆ ಹೋಗಬೇಕು, ಅದೆಲ್ಲ ತೋರಿಸ್ತೀನಿ. ಇವನ ಜೊತೆ ಒಂದು ಬ್ಯಾಗ್ ಬೇರೆ ಹೊರಬೇಕು, ಅದೊಂದು ತಲೆನೋವಾಗಿದೆ. ಬ್ಲೌಸು ಸ್ಟಿಚಿಗೆ ಕೊಟ್ಟಿದ್ದೆ, ತುಂಬ ದಿನ ಆಗಿತ್ತು, ಇಸ್ಕೊಳ್ಳೋಣ ಅಂತ ಬಂದಿದ್ದೀನಿ. ಅಯ್ಯೋ, ಇದನ್ನು ಬೇರೆ ಎಳ್ಕೊಂಬಂದಿದ್ದೀನಿ. ಚೂರುಕ್ಕೂ ಆಟೋದು ಓಡಾಡಬೇಕು, ಸ್ವಲ್ಪ ದೂರಕ್ಕೂ. ನಾನು 2 ಬ್ಲೌಸ್ ಸ್ಟಿಚಿಗೆ ಕೊಟ್ಟಿದ್ದೆ, ಇದು ಒಂದು.
ಒಂದೇ ಬ್ಲೌಸ್ ಕೊಟ್ಟು ಸುಮಾರು ದಿನ ಆಗಿತ್ತು. ಇದು ಆಯ್ತಾ ಕೆಲಸ? ಇದು ಫುಲ್ ಆಯ್ತಾ ಕೆಲಸ? ಆಗಿಲ್ಲ, ಇನ್ನೂ ಆಗಬೇಕು. ಸಂತೋಷ್ ಬಂದರು. ಇವಾಗ ಇಲ್ಲಿ ದೋಸೆ ತಿನ್ನೋಣ ಅಂತ ಬಂದಿದ್ದೀವಿ. ಸುತ್ತಾಡಿ ಹೊಟ್ಟೆ ಸಿಗ್ತದೆ ಈಗ ಅದಕ್ಕೆ. ಹಾಸನಿಂದ ಮನೆಗೆ ಬರಬೇಕಾದ್ರೆ ಈ ಥರ ಕುರಿಗಳು ಹೋಗ್ತಾ ಇತ್ತು. ನಾನು ಇದರಲ್ಲಿ ನೋಡಿ ಸ್ಪೆಷಲ್ ಥಿಂಗ್ ಏನಂದರೆ ಇಷ್ಟು ಹೈಟ್ ಕುರಿಗಳನ್ನ ನಾನು ನೋಡೇ ಇರಲಿಲ್ಲ. ಈ ಬ್ರೀಡೇ ಒಂಥರ ತುಂಬ ಉದ್ದ ಇರೋ ಬ್ರೀಡ್ಗಳು. ತುಂಬ ಕೆಲಸಗಳೆಲ್ಲ ಇತ್ತು. ಎಲ್ಲ ಮುಗಿಸ್ಕೊಂಡ ಮೇಲೆ ಸಂತೋಷ್ ಬಂದರು ಹಾಸನ್ಗೆ. ಫಸ್ಟೇ ಬಂದಿದ್ರೆ ಸ್ವಲ್ಪ ಓಡಾಡೋದಾರು ತಪ್ಪದು. ಅಲ್ಲಿಂದ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಆಂಟಿ ಕರ್ಕೊಂಡು ವಾಕ್ ಹೋದೆ. ಮತ್ತೆ ಲೇಸಿನೆಸ್ ಬಿಲ್ಡ್ ಆಗಿಬಿಡುತ್ತೆ ಅಂತ ಇಲ್ಲಿ ವಾಕ್ ಬಂದಿದ್ದೀವಿ. ಎಷ್ಟೊಂದು ಬೆಟ್ಟದಲ್ಲಿ ಕೈದವೆ. ಚೆನ್ನಾಗಿದೆ. ಅಲ್ಲ ಹುಡುಕಿದ್ರೆ ಸುಮಾರು ಸಿಗ್ತವೆ ಅನ್ಸುತ್ತೆ. ಆಂಟಿ ಅಲ್ಲಿ ಇದಾವೆ ಎಲ್ಲ ಕಡೆ ಇದಾವೆ, ಸುಮಾರು ಕಡೆ ಇದಾವೆ. ಇದೆ ಬೆಟ್ಟದ ನಲ್ಲಿಕಾಯಿ ಮರ. ಹೇಳಿ ನೋಡಿ ಇಲ್ಲಿ ಆಂಟಿ ಇವತ್ತು ಮನೇಲಿ ಕೂತಿದ್ರು ಬರಲ್ಲ ಅಂತ ನಾನು ಮನೆಗೆ ಹೋಗಿ ಕರ್ಕೊಂಬಂದಿದ್ದೀನಿ. ಸುಮಾರು ನಲ್ಲಿಕಾಯಿ ಮರ ನೋಡಿ ಎಷ್ಟೊಂದಿದಾವೆ, ಕಮ್ಮಿ ಇಲ್ಲ ನಲ್ಲಿಕಾಯಿ ಮರ. ಇಲ್ಲಿ ಒಂದೇ ಒಂದು ಹಣ್ಣು ಸಿಕ್ತು ನೋಡಿ. ಅಷ್ಟೊತ್ತಿಂದ ಹುಡುಕಿದ್ಕೆ ಸಿಕ್ಕಿದ್ರೆ ಕೀಳದ ಖುಷಿ. ಇವತ್ತು ಫುಲ್ಲು ಹುಡುಕಿರೋದೆ ಎಣಬೆ. ನಾನು ದೀಪು ಫುಲ್ಲು ಹುಡುಕಿ ಒಂದೇ ಒಂದು ಸಿಕ್ತು. ಬೇರಿಂದ ಕೀಳ್ತೀನಿ. ಚೆನ್ನಾಗಿದೆ, ಎಲ್ಲ ಫ್ರೆಶ್ ಆಗಿದ್ದಿರೋದು. ಅಲ್ಲಿಂದ ಬಂದಮೇಲೆ ಇದಂತೂ ಹಾರ್ಟ್ ಬ್ರೇಕಿಂಗ್. ನನಗೆ ಪಕ್ಷಿ ಈ ಥರ ಮನೆ ಮುಂದೆನೇ ಸತ್ತೋಗ್ಬಿಟ್ಟಿತ್ತು. ಕರೆಂಟ್ ಹೊಡೆದಿತ್ತು ಅಂತ ಅನಿಸುತ್ತೆ. ನನಗಂತೂ ಮುಟ್ಟಕ್ಕೂ ಭಯ ಆಯಿತು. ಅಟ್ ಸೇಮ್ ಟೈಮ್ಗೆ ಅಮ್ಮು ಬಂದಳು, ತಗೊಂಡೋಗಿ ದೂರ ಹಾಕಿ ಬಂದರು. 3-4 ಬರ್ಡ್ ಏನೋ, ಆದರೆ ಸೇಮ್ ಜಾತಿ ಬರ್ಡ್ಸೇ ಕಂಟಿನ್ಯೂಸ್ ಆಗಿ ತೀರೋಗಿದ್ವು. ಪಾಪ ಹೊಟ್ಟೆ ಉರಿದೋಯ್ತು. ನನಗಂತೂ ನೋಡೋಕ್ಕೆ ಆಗಲಿಲ್ಲ, ನನಗೆ ಬೇಜಾರಾಗೋಯ್ತು. ಇವತ್ತು ಯಾಕೋ ಜಿಮ್ಮಿಗೆ ಹೋಗೋಕ್ಕೆ ಮನಸ್ಸಾಗಲಿಲ್ಲ. ಆದರೆ ಆ ಸ್ಟೆಪ್ಸ್ನ ಕಂಪ್ಲೀಟ್ ಮಾಡದೆ ಹೋದರೆ ಸಮಾಧಾನನೂ ಆಗಲ್ಲ. ಅದಕ್ಕೆ ಸ್ನಾನ ಎಲ್ಲ ಮಾಡ್ಕೊಂಡು ಫ್ರೆಶ್ ಆಗಿ ಮುಗಿಸ್ಕೊಂಬಂದೆ. ನನ್ನ ಜೊತೆನೇ ಇಷ್ಟೊತ್ತವರೆಗೂ ಹೆಚ್ಚು ಕಮ್ಮಿ ಇಲ್ಲೊಂದು 10-15 ರೌಂಡ್ ಆಗ್ತಾ, ಇವನು ಜೊತೆಲೇ ರೌಂಡ್ ಆಗ್ತಾ. ಈಗ ಬಂದು ಪಕ್ಕ ಕೂತಿದ್ದ, ಮುದ್ದು ಬಂದಲ್ಲ ಅಂತ ಹೇಳಿದ್ದಾನೆ. ಇವನು ಸ್ಟ್ರೀಟ್ ಆಗೇನೆ, ಆದರೆ ಇವನಿಗೆ ಇಂಜೆಕ್ಷನ್ ಎಲ್ಲ ಆಗಿದೆ. ಹಂಗಾಗಿ ಮುಟ್ಟೋದ್ರಿಂದ ಏನೂ ವರೀಸ್ ಇಲ್ಲ. ಕಚ್ಚೋದು ಇಲ್ಲ. ಇವನು ತುಂಬ ಸಾಫ್ಟು. ಚಿಕ್ಕದ್ರಿಂದ ನಾನೇ ಸಾಕಿರೋದು ಇವನು. ಅಲ್ವೇನೋ ಜಾಲಿ ಹಳೇ ವಿಡಿಯೋಸ್ ಅಲ್ಲೆಲ್ಲ ಇದಾನೆ, ಬೇಕಾದ್ರೆ ಒಂದ್ಸಲ ನೋಡಿ. ಆಮೇಲೆ ಸ್ನಾನ ಮಾಡಿಸಿದ್ವಲ್ಲ, ಇಲ್ಲೂ ಉತ್ಕೊಂಡ ಸ್ನಾನ ಒಂದೊಂದು ತೀರಾ ಗಲೀಜಾಗಿ ಬಂದಾಗ ಒಂದೊಂದ್ಸಲ ಸ್ನಾನ ಮಾಡಿಸೋದು ಇವನಿಗೆ. ಯಾಕೆ ಬಂದಿದ್ಯಾ ಜಾಲಿ? ಕರೆಕ್ಟ್ ಊಟದ ಟೈಮಿಗೆ ಬರ್ತಾನೆ. ಆಮೇಲೆ ನನ್ಗೆ ಇಲ್ಲಿಂದ ಮನೆಯಿಂದ ಈಚೆ ಬಂದ್ರೆ ಸಾಕು, ಅದು ಎಲ್ಲಿರ್ತಾನೋ ಗೊತ್ತಿಲ್ಲ. ನಾನು ಎಲ್ಲಿಗೆ ಹೋದ್ರು ನಡ್ಕೊಂಡು ಹೋದ್ರೆ ಮಾತ್ರ ಹಿಂದೆ ಬಂದೇ ಬರ್ತಾನೆ. ಅಲ್ವೇನೋ ಜಾಲಿ? ಇವನಿಗೂ 3 ಇಂಜೆಕ್ಷನ್ ಹಾಕ್ಸಿದ್ದೀವಿ. ಒಂದು ಅದೇ ರೇಬಿಸ್ ವ್ಯಾಕ್ಸಿನ್ನು, ಇನ್ನೊಂದಷ್ಟು ಅದೇ ಕಾಯಿಲೆ ಬರ್ದಂಗೆ ಹಾಕ್ತಾರಲ್ಲ ಆ ಥರದ್ದೆಲ್ಲ. ವರ್ಷಕ್ಕೆ ಹೋದ ವರ್ಷ ಸಿಕ್ಕಿರಲಿಲ್ಲ ಕೈಗೆ, ಈ ವರ್ಷ ಸಿಕ್ತಾ ಹೇಳ್ಕೊಬಂದು ಹಾಕ್ಸಿದ್ದೀವಲ್ವೇ. ನೋಡಿ ಇಲ್ಲಿ ಹೆಂಗೆ ಕೂತಿದ್ದಾನೆ. ಇಲ್ಲೇ ಬಂದ ಜೊತೆಲೇ ಕೂತಿರ್ತಾನೆ ಯಾವಾಗ್ಲೂ. ಯಾಕೆ ಬೇಜಾರಾಗಿತ್ತು ಅಂದದು? ಬರ್ಡ್ಸ್ ಮನೆ ಮುಂದೆ ಸತ್ತೋಯ್ತಲ್ವಾ, ಲೈಟ್ ಕಂಬಸ್ ಯಾಕೆ ಮಾಡಿರ್ತಾರ? ಏನಕ್ಕೆ ಸತ್ತೋಗಿದ್ ಬರ್ಡು? ಲೈಟ್ ಕಂಬ ಇರ್ಲೇಬಾರ್ದು. ಇಲ್ಲ ಕಣ, ಬರ್ಡ್ ಯಾಕೆ ಸತ್ತೋಗಿತ್ತು? ಎಲೆಕ್ಟ್ರಿಕ್ ಶಾಕ್ ಇಂದಮ್ಮ. ಬರ್ಡ್ಗೂ ಲೈಟ್ ಕಂಬಕ್ಕೂ ಏನೋ ಸಂಬಂಧ ಅಂದ್ರೆ ಅಲ್ಲಿ ಕೂತಿರುತ್ತಲ್ವಾ, ಆಮೇಲೆ ಎದಳು ತಕ್ಷಣ ಅದಕ್ಕೆ ಎಲೆಕ್ಟ್ರಿಕ್ ಶಾಕ್ ಆಗಲ್ವಾ? ಅದಕ್ಕೆ ಲೈಟ್ ಕಂಬಸ್ ಇರಬಾರ್ದು ಇದೆಯಲ್ಲ. ನೆನ್ನೆನೋ ಒಂದು ಬರ್ಡು ಹಂಗೆ ಒದ್ದಾಡ್ತಾ ಇತ್ತು. ಅದಕ್ಕೆ ನೀರು ಹಾಕಿದ್ಮೇಲೆ ಅದು ಸರಿಯಾಗಿ ಹಾರೋಯ್ತಪ್ಪ. ಅದು ಬೇರೆದು, ಅದು ಪುಟಾಣಿ ಥರದ್ದು. ಇಷ್ಟಿತ್ತಷ್ಟೇ. ಅದು ಮರಿನೋ ಇಲ್ಲ ಬೇರೆ ಜಾತಿನೋ ಗೊತ್ತಿಲ್ಲ. ಇವತ್ತು ಸತ್ತೋಗಿದ್ದು ಮಾತ್ರ ಭಾರಿ ಬೇಜಾರಾಗೋಯ್ತು. ಒಂಥರ ಮೈಂಡೇ ಸರಿ ಇಲ್ಲ ಇವತ್ತೆಲ್ಲ, ಅಷ್ಟು ಬೇಜಾರಾಗೋಯ್ತು. ಫಸ್ಟ್ ಓಡೋಗಿ ಮಿಲಿನ ನೋಡ್ಬಿಟ್ಟೆ ನಾನು, ಏನು ಮಾಡ್ತಾ ಇದ್ದಾಳಪ್ಪ ಅಂತ. ಆಮೇಲೆ ಇವ್ನು ಹುಡುಕ್ತೆ, ಊಟ ಹಾಕಿದ್ರೆ ಬರ್ತಾನಲ್ಲ ಅಂತ. ತಟ್ಟೆ ತೋರಿಸಿದ ತಕ್ಷಣ ಪಾಪ ಓಡ್ ಬಂದ. ಇಬ್ರು ನೋಡಿದ್ಮೇಲೆ ಒಂಥರ ಸಮಾಧಾನ ಆಯಿತು ನನಗೆ. ಸಖತ್ ಅಂದರೆ ಸಖತ್ ಬೇಜಾರಾಗೋಯ್ತು. ಅದು ಮನೆ ಮುಂದೆನೇ ಸತ್ತೋಗಿತ್ತು. ಇಲ್ಲಿ ನೋಡಿದ್ ವೈರ್ ಇದೆಯಲ್ಲ, ಇಲ್ಲಿ ಮನೆ ಮುಂದೆ ವೈರ್ ಹೋಗಿದೆ. ಆ ವೈರಿಂದ ಡೈರೆಕ್ಟಾಗಿ ಬಿದ್ದಿರೋದು ಅನ್ಸುತ್ತೆ.